ಮನೆಗೆ ದೀಪ ಬಂತಂದ್ರ ಕತ್ಲೇನ್ ಓಡ್ಸೋದ್ ಬೇಕಾಗಿಲ್ಲ, ತಂತಾನನೆ ಕತ್ಲ ಸರಿತೈತಿ ಬೆಳಕು ಉದಯವಾದ ತಕ್ಷಣ. ಎಲ್ಲಿ ಅಜ್ಞಾನ ಬಿಡ್ಬೇಕು, ಅದನ್ ಬಿಡು ಇದನ್ ಬಿಡು ಅಂತ ಬಿಡೋದಲ್ಲ, ಎಲ್ಲಿ ಅರುವು ಸ್ವರೂಪನಾಗಿರ್ತಕ್ಕಂಥ ಆತ್ಮವಸ್ತುವೇ ನಾನಿದ್ದೇನೆ ಅಂತ ತಿಳಿದ್ರ ಅಲ್ಲಿ ಈ ಅಜ್ಞಾನಕ್ಕೆ ದೇಹಕ್ಕೆ ಜಾಗವಿಲ್ಲ. ಸೂರ್ಯನು ಉದಯವಾದ ಬಳಿಕ ಕತ್ತಲಕ್ಕೆ ಟಾವೆಲ್ಲಿ, ಕತ್ತಲಕ್ಕೆ ಜಾಗ ಎಲ್ಲಿ ಇರೋದಿಲ್ಲ. ಹಂಗ ನೀನು ಈ ಪಾರಮಾರ್ಥ ವಿಚಾರವನ್ನ ನೀನು ತಿಳಿದಿ ಅನ್ನೋದಾದ್ರ ನಿನ್ನ ಪಾಪ ಎಲ್ಲ ನಾಶ ಆಗ್ತದ, ನಿನ್ನ ಪುಣ್ಯ ಎಣೆಯಿಲ್ಲದೆ ಪುಣ್ಯ ಪ್ರಕಟವಾಯ್ತು. ಮತ್ತೆ ಅದೇಂಗ್ ಬಂತು, ಇದೇಂಗ್ ಗೊತ್ತ್ರಿ ಅಂತಂದ್ರ ಇಲ್ಲಿವರೆಗೂ ದೇಹವೇ ನಾನು ಅನ್ಕೊಂಡ್ ಕುಂತಿದ್ವಲ್ಲ, ಅದಕ್ಕೆಲ್ಲ ಪಾಪ ಪಾಪ ಅನ್ನೋದು ತುಂಬ್ಕೊಂಡತ್ ನಿನ್ನೊಳಗ. ನಾನು ಪಾಪಿ ಅದನಿ, ನಾನು ಕರ್ಮಿ ಅದನಿ, ನಾನು ಅದನ್ನ ಹಂಗ ಮಾಡೇ ಕಳಿಬೇಕು, ಹಿಂಗ ಮಾಡೇ ಕಳಿಬೇಕು ಅಂತ ಏನೆಲ್ಲ ಭಾವನೆಗಳು ತುಂಬಿದ್ವು. ಮತ್ತೆ ಈ ಸತ್ಕೀರ್ತನೆಯನ್ನ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಯಥಾರ್ಥ ಸ್ವರೂಪವಾಗಿರ್ತಕ್ಕಂಥ ಕೀರ್ತನ ವಿಚಾರವನ್ನ ನೀನು ಕೇಳಿದಿ ಅಂದ್ರ ಪುಣ್ಯ ಪ್ರಕಟ ಆತ. ಪುಣ್ಯಂಗ ಪ್ರಕಟ ಆತಂದ್ರ ನಾನು ಆತ್ಮ ಸ್ವರೂಪನಿದ್ದೇನೆಂದು ತಿಳಿಯುವುದೇ ಪುಣ್ಯ. ಆತ್ಮ ಸ್ವರೂಪನೇ ನಾನಿದ್ದೇನೆಂಬ ಎಂದು ತಿಳಿಯುವ ಪುಣ್ಯಕ್ಕೆ ಅದಕ್ಕೆ ಎಣೆಯೇ ಇಲ್ಲ, ಅಂದ್ರೆ ಮಿತಿನೇ ಇಲ್ಲ. ಅಷ್ಟ ಆನಂದ ಸ್ವಸ್ವರೂಪ ಆಗ್ತದೆ ಯಾವುದಕ್ಕೆ, ನಾನು ಆತ್ಮ ಸ್ವರೂಪನಿದ್ದೇನೆ ಅಂತ ತಿಳಿದ್ರೆ. ಮತ್ತೆ ಪುಣ್ಯ ಯಾವುದು ಅಂತಂದ್ರ ನಾನು ದೇಹದನಿ, ಹುಟ್ಟನದನಿ, ಸಾಯನದನಿ, ನನಗೆ ಕರ್ಮಗಳದಾವ ಅಂದ್ರೆ ಈ ಪುಣ್ಯ ಇರ್ತದೆ. ಇಂಥ ಕರ್ಮ ನಾಶವಾಗಿ ಹೋಗ್ಬೇಕಂದ್ರ ಆ ಸತ್ ವಿಚಾರವನ್ನಕ್ಕಿಂತ ಅಂತ ಕೀರ್ತನವನ್ನ ಕೇಳ್ಬೇಕು. ಕೀರ್ತನ ಮುಗಿದ ಮೇಲೆ ತಿರುಗಿ ಹೋಗುವನಾದರೂ ಅವನ ಅಂತಃಕರಣದಲ್ಲಿ ಎಳತ ಹತ್ತಿರುವುದು. ಆ ಕೀರ್ತನದಲ್ಲಿ ಪುಕ್ಕಟೆ ಯಾರಿಗೂ ಮೋಸವಿಲ್ಲ. ನೀನ್ ಆ ಕೀರ್ತನ ವಿಚಾರವನ್ನು ಕೇಳುವುದೇ ಅಂದ್ರ ಅವನಿಗೆ ನಿನ್ನೊಳಗ, ನಿನ್ನ ಮನಸ್ಸಿನೊಳಗ ಆತನ ನುಡಿಗಳ ಸೆಳೆತ ಎಳಿತಿರ್ತತಿ. ಎಂತ ವಿಚಾರವನ್ನ ತಿಳಿಸಿದ್ರು, ಎಂತ ಸ್ವರೂಪ ವಿಚಾರವನ್ನ ತಿಳಿಸಿದ್ರು. ಇಲ್ಲಿವರೆಗೂ ನಾವು ಇಂಥ ವಿಚಾರಗಳನ್ನ ಕೇಳದೆ ಬರೀ ಕೇವಲ ದೇಹ, ಮನಸ್ಸು, ಬುದ್ಧಿ ಇವೇ ಸತ್ಯ ಸತ್ಯ ಅಂತ ಕುಂತು ಬಿಟ್ಟಿದ್ವಿ. ಈಗ ನನಗ್ ಪಾಪ ಐತಿ, ಪುಣ್ಯ ಐತಿ ಅಂತ ಎಲ್ಲ ತಲೆ ಕಟ್ಕೊಂಡು ಕುಂತು ಬಿಟ್ಟಿದ್ವಿ. ಈಗ ಅಂತ ಗುರುವಿನ ಸತ್ಕೀರ್ತನೆಯನ್ನ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರವನ್ನ, ಕೀರ್ತನೆಯನ್ನ ನಾವು ಕೇಳಿದ್ಮೇಲೆ ನನ್ನ ಪಾಪ ಪುಣ್ಯ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಯಾವ ಉಳಿಯಲಿಲ್ಲ. ಆ ಕೀರ್ತನದಲ್ಲಿ ಪುಕ್ಕಟೆ ಮೋಸವಿಲ್ಲ. ಕೀರ್ತನಕ್ ಬಂದಾರಂದ್ರೆ ಯಾರಿಗೂ ಅನ್ಯಾಯ ಇಲ್ಲ. ಯಾಕಂದ್ರ ಅಲ್ಲಿ ಬಂದದ್ದು ಕುಂತದ್ದೇ ಮಹಾಪುಣ್ಯ. ಕೀರ್ತನಕ್ಕೆ ಆತ ಬಂದು ಕುಂತಾನಂದ್ರ ಅದರ ಪುಣ್ಯ ಪ್ರಾಪ್ತಿ ಆಗ್ತದೆ. ಅವನಿಗೆ ಕೇಳೋದು ಆ ಕಡೆಗೆ ಹೋಗ್ಲಿ, ಒಂದ್ ವೇಳೆ ಕೇಳಿ ಅರ್ಥ ಮಾಡ್ಕೊಂಡನ ಅಂತಂದ್ರ ಅದು ಓಕೆ, ಮಹಾಭಾಗ್ಯ. ಇಲ್ಲ ಕೊನೆಗೆ ಯಥಾರ್ಥ ವಿಚಾರವನ್ನ ನಾನು ಆತ್ಮ ಸ್ವರೂಪನಿದ್ದೇನೆ, ಬ್ರಹ್ಮ ಸ್ವರೂಪವಿದ್ದೇನೆ ಅಂತ ಕೇಳ್ತಾನಲ್ಲ, ಅಷ್ಟಕ್ಕಾದ್ರ ಅವನ ಮನ ವಿಷಯ ವಾಸನೆಗಳ ಕಡೆಗೆ ಹೋಗದೆ, ನಾನು ನಂದು ಎಂಬ ಅಹಂಕಾರ ಮಮಕಾರಗಳ ಕಡೆಗೆ ಹೋಗದೆ ಆ ಪರಮ ಸತ್ಯದ ಕಡೆ ಕುಂತನಲ್ಲ, ಅಷ್ಟಾದ್ರ ಪುಣ್ಯ ಪ್ರಾಪ್ತಿ ಆಗ್ತದೆ. ನೀವೇನಿದಕ್ಕ ಸತ್ಸಂಗದ ಶರಣರ ಜೊತೆ ಕೂಡಿ ಕೇಳಿ ತಿಳಿದು ಅನುಭವಿಸ್ಬೇಕಂತಿರಲ್ಲ, ಅದು ಶಕ್ತಾನುಸಾರವಾಗಿ ನಡೀತೈತಿ. ಅಂದ್ರ ಮಾನಸಿಕ ಬುದ್ಧಿ ಚುರುಕುನ, ಮಾನಸಿಕ ಬುದ್ಧಿಯ ಅನುಸಾರವಾಗಿ ಆತ ತಿಳಿತನ, ಅನುಭವಿಸ್ತಾನ, ಎಲ್ಲಾ ಮಾಡ್ತಾನೆ. ನನಗೆ ಏನೋ ತಿಳಿಯೋದಿಲ್ಲಪ್ಪ ಅಂದ್ರೆ ಹೋಗ್ಲ, ಶರಣರು ಬಂದು ಕುಂತಿರ್ತಾರಲ್ಲ ಅವ್ರ ಜೊತೆ ಕುಂತದ್ ಬಾ, ನಿನಗೆ ಅವ್ರ ದರ್ಶನ ಆಕತಿ. ಅಂತ ಮಹಾತ್ಮರೊಳಗ್ ಕುಂತಾಗ ನಿನಗೆ ಅದರ ಪುಣ್ಯ ದೊರಕತಿ. ಸತ್ಸಂಗಕ್ಕೆ ಹೋದೆ ಅಂದ್ರೆ ನನಗೆ ಏನೋ ಲಾಸ್ ಆಗೋದಿಲ್ಲ. ಬೇರೆ ಏನೇನಾರ ಮಾಡಕ್ ಹೋದ್ರ ಲಾಸ್ ಆಕವ. ಆದ್ರ ಈ ಸತ್ಸಂಗದೊಳಗ ನೀನ್ ಬಂದಿ ಅಂತಂದ್ರೆ ಇಲ್ಲಿ ಲಾಸ್ ಅನ್ನ ಪದನೇ ಇಲ್ಲ. ನೀನ್ ತಿಳಿತೀಯ, ಇನ್ನೂ ಬಹಳ ಆನಂದ. ಆ ತಿಳಿದು ಅದನ್ನ ಅರ್ಥ ಮಾಡ್ಕೊಂಡ ಸ್ವರೂಪವೇ ತಾನಂತ ಹೇಳ್ತೀಯ, ಅದಕ್ಕಿಂತ ಆನಂದ. ನನಗೇನು ಅರ್ಥ ಆಗ್ಲಿಲ್ಲಪ್ಪ, ನನಗೇನು ತಿಳಿಯಕ್ಕಾಗ್ಲಿಲ್ಲ, ನನಗೇನು ಗೊತ್ತಾಗ್ಲಿಲ್ಲ ಅಂದ್ರ ಕೊನೆಗೆ ಅಂತರ್ ಸಂಘದೊಳಗ ನೀನ್ ಬೆರಿತೀಯಲ್ಲ, ಅಷ್ಟು ಸಾಕು, ಅದೇ ನಿನ್ನ ಮಹಾಭಾಗ್ಯ. ಸತ್ಸಂಗದೊಳಗ ಬೆರೆತ್ರ ಎಂದೆಂದು ಅನ್ಯಾಯ ಆಗೋದಿಲ್ಲ. ಶರಣರ ಸಂಘದೊಳಗ ನಾವು ಅದೀವಂದ್ರ ಅದು ಎಂದು ಅನ್ಯಾಯ ಆಗದೇ ಇಲ್ಲ ಅನ್ನೋ ಮಾತು ಹೇಳ್ತಾರ. ಪುಗಡಿಪ ಮುಂತಾದ ದಾಂಡಿಗೆತನವಿಲ್ಲ,
ಸಪ್ಪನಗೆ ಸಪ್ಪಗೆ ನಿಸಾರ ಪುಳ್ಳ ಬಡಬಡಿಕೆಗೆ ನಿಂದೆಯೇ ಇರುವುದಿಲ್ಲ. ಇಂಥ ಶ್ರೇಷ್ಠ ಕೀರ್ತನೆ ಕೇಳಿ ಜನರು ಚಲೋ ಚಲೋ ಬಹಳ ಚಲೋ ಅನ್ನುವರು. ನೀನು ಇಂಥ ಕೀರ್ತನೆ ಕೇಳಿದೆ ಅಂದ್ರ ಅದ್ರಾಗ ಯಾವರ ಹೊರಗಿನ ಯಾವ ಕೆಲ್ಸ ಇಲ್ಲ, ಪುಗಡಿ ಪುಸ್ತಕಿ ಕೆಲ್ಸ ಅಂತವಿಂತವ್ ಏನಿಲ್ಲ. ಅದ್ರೊಳಗೆ ಏನ್ ಯಾರಿಗೂ ಮೋಸ ಆಗೋದಿಲ್ಲ. ಅದ್ರಾಗ ನಿನ್ನ ಅಹಂಕಾರ ದರ್ಪಗಳು ಯಾವ ಕೂಡ ಅಲ್ಲಿಲ್ಲ, ಅವ್ ಯಾವ ನಡೆಯೋದಿಲ್ಲ. ಸಪ್ಪಿಗೆ ನಿಸಾರ ಒಳ್ಳು ಬಡಬಡಿಕೆ ನಿಂದೆ ಇರುವುದಿಲ್ಲ. ಆ ಕೀರ್ತನದೊಳಗ ಸುಮ್ನ ಪುಕ್ಕಟಿಯಾಗಿ ಸುಳ್ಳು ಏನಾರ ಒಡಂಬಡಿಕೆ ಅಂದ್ರೆ ಹೇಳೋದು, ಏನಾರ ಕೇಳೋದು ಅಂತವ್ ಯಾವ ಇರಲ್ಲ. ಈ ಪಾರಮಾರ್ಥದ ವಿಚಾರದ ಕೀರ್ತನದೊಳಗ ಒಂದು ಅಣಿವಿನಷ್ಟು ಕೂಡ ಪ್ರಪಂಚದ ವಿಷಯ ವಾಸನೆಗಳನ್ನ ಅಂದ್ರ ಒಂದು ನುಡಿಯಷ್ಟು ಕೂಡ ಪ್ರಪಂಚದ ವಿಷಯ ವಾಸನೆಗಳನ್ನ ಬಳಸದೆ, ದೇಹ ನಿನದಿ ಮನಸ್ಸದಿ ಅಂತ ಹೇಳದೆ ಕೇವಲ ಯಥಾರ್ಥ ಪಾರಮಾರ್ಥ ಸ್ವರೂಪದ ವಿಚಾರಗಳನ್ನೇ ತಿಳಿಸ್ತಾರ. ಅಲ್ಲೇನ್ ಸುಮ್ನ ಬಡಬಡಿಕೆಗೆ ಸೇರಿಲ್ಲ, ಸುಮ್ನ ಒಬ್ಬರಿಗೊಬ್ಬರಿಗೆ ಹೊಗಳಿಕೆನಕ ನಿಂದಿ ಮಾಡಿಕೆನಕ ಇನ್ನೊಂದು ಮಾಡೋದಕ್ಕಲ್ಲಿ ಸೇರಿರುವುದಿಲ್ಲ. ಇಂಥ ಶ್ರೇಷ್ಠ ಕೀರ್ತನೆ ಕೇಳಿ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾವ್ದು ಶ್ರೇಷ್ಠ ಈ ಜಗತ್ತಿನೊಳಗೆ ಯಾವ್ದಾದ್ರು ಶ್ರೇಷ್ಠವಾಗಿದ್ದ ಅನ್ನೋದು ಐತಿ ಅನ್ನೋದು ಯಾವ್ದಾದ್ರು ಆಗಿದ್ದರೆ ಅದು ಮಹಾ ಅನುಭವಿಗಳ ನುಡಿ. ಮಹಾ ಅನುಭವಿಗಳ ನುಡಿಗಿಂತ ಮಿಗಿಲಾದದ್ದು ಶ್ರೇಷ್ಠವಾದದ್ದು ಈ ಮೂರು ಲೋಕದೊಳಗಿಲ್ಲ, ಈ ಬ್ರಹ್ಮಾಂಡದೊಳಗಿಲ್ಲ, ಎಲ್ಲೆಲ್ಲಿ ಇಲ್ಲ. ಈ ಶ್ರೇಷ್ಠವಾದ ನುಡಿ ಐತಲ್ಲ, ಶರಣರ ಸೋಳ್ ನುಡಿ ಅಂತ ಹೇಳ್ತಾರ. ಅದಕ್ಕೆ ಸೋಳ್ ನುಡಿ ಅಂದ್ರ ಅನುಭವದ ನುಡಿಗಳು ಅಂತ. ಸರಿಯನ್ನಿತ್ತಡೆ ಒಲ್ಲೆ, ಸಿರಿಯನ್ನಿತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮನ್ನ ಅರಿದಿಪ್ಪ ಶರಣರ ಸೋಳ್ ನುಡಿ ಒಂದರಗಳಿಗೆ ಇತ್ತೊಡೆ, ನಿಮ್ಮನ್ನೇ ಇತ್ತ ಕಾಣ ರಾಮನಾಥ ಅನ್ನುವಂಗ. ಇಲ್ಲಿ ನೀನ್ ಆ ಸತ್ ಕೀರ್ತನ ಅಂದ್ರೆ ಪಾರಮಾರ್ಥದ ವಿಚಾರಗಳ ಕೀರ್ತನೆ ಕೇಳ್ತೀಯಲ್ಲ, ಇಲ್ಲಿ ಯಾವ್ಯಾವ ಅಹಂಕಾರದಿಂದ ಮಮಕಾರದಿಂದ ಗುಣಾದಿಗಳಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಡೀತಕ್ಕಂಥದ್ದು ಯಥಾರ್ಥ ನಿನ್ನ ಸ್ವರೂಪ ವಿಚಾರ. ಇದಕ್ ಬರೀ ನೀನ್ ಜಾನ ಆದ್ರೆ ಬರೀ ಕೇಳ್ತಿ ಕೂಡ್ತಿ ಅಂದ್ರ ಸಾಕು, ನಿನಗೆಲ್ಲದ ಪ್ರಾಪ್ತಿ ಆಗ್ತದ. ಅಲ್ಲಿ ಸುಮ್ನೆ ಅಪ್ಪ ಅಣ್ಣ ಚಲೋ ಹಂಗ ಹಿಂಗಂತ ಈ ಪ್ರಾಪಂಚಿಕರು ಯಾವ್ದೋ ಒಂದು ಮದುವೆ ಊಟಕ್ ಬಂದಾಗ ಆ ಮದುವೆ ಊಟ ಉಂಡು ಆ ಊಟ ಕೊಂಡಾಡ್ಬೇಕಲ್ಲ, ಹಂಗಿಲ್ಲದು. ಇದು ಹೆಂಗೈತಂದ್ರ ಪೂರ್ಣ ವಿಚಾರವನ್ನ ತಿಳಿಸುವಂತದೈತಿ. ಅಂತ ಪೂರ್ಣ ವಿಚಾರದೊಳಗ ನೀನು ಕೇಳೋದಲ್ಲ, ಅದ್ರ ಕೂಡ್ತಿ ಉಳಿತಿ ಇರ್ತಿ ಅಂದ್ರ ಅದೇ ಮಹಾ ಪುಣ್ಯ ಆಗ್ತದ, ನಿನಗ್ ಪುಣ್ಯ ಪ್ರಾಪ್ತಿ ಆಗ್ತದ. ಸತ್ಸಂಗದೊಳಗ ಕೂಡಿದೆ ಅಂದ್ರ ನಿನಗೆ ಅನ್ಯಾಯ ಅಂತ ಎಂದೆಂದಿಗೂ ಆಗೋದಿಲ್ಲ ಅಂತ ಇಲ್ಲಿ ಖಂಡಿತ ಹೇಳ್ತಾರ. ಒಳ್ಳೆ ಆಗ್ರಹದಿಂದ ಕೀರ್ತನಕ್ಕೆ ಕರೆಯುವರು. ಹೀಗೆ ಅವನ ಭಕ್ತಿ ಭಾವದಿಂದ ಎಲ್ಲರಲ್ಲಿಯೂ ಶ್ರೇಷ್ಠನೆನಿಸುವರು. ನೀನ್ ಈ ರೀತಿಯಾಗಿ ಯಥಾರ್ಥ ಪಾರಮಾರ್ಥದ ವಿಚಾರಗಳನ್ನ ನೀನ್ ತಿಳಿಸ್ತಿದಿ ಅಂದ್ರ ನೀನ್ ಎಲ್ಲರ ಶ್ರೇಷ್ಠವಾದನಕ್ಕಿ, ಎಲ್ಲರಿಗೂ ಬೇಕಾದಂತವನಾಗ್ತಿ. ಅವಾಗ ನಿನ್ ಎಲ್ಲರೂ ಕರೀತಾರ, ಅಲ್ಲಿಗ್ ಬಾರಪ್ಪ ಇಲ್ಲಿಗ್ ಬಾರಪ್ಪ ಅಂತ. ಇಲ್ಲಿ ಅನೇಕ ಮಹಾತ್ಮರು ಅದಾರಲ್ಲ, ಅವ್ರನ್ನೆಲ್ಲ ಈಗ ದಯಾನಂದ ಕಾಡ್ರಕೊಪ್ಪರಾಗಿರ್ಲಿ, ಮಾಲಿಂಗಪುರದ ಸಹಜಾನಂದಪ್ಪರಾಗಿರ್ಲಿ, ಇನ್ನು ಅನೇಕ ಜನನ್ನ ಕರೀತಾರ ಅಲ್ಲಿಗ್ ಬರ್ರಿ ಇಲ್ಲಿಗ್ ಬರ್ರಿ ಅಂತ. ಯಾಕೆ ಕರೀತಾರಂದ್ರ ಅವ್ರ ಅಂತರಂಗದೊಳಗಿನ ಆ ಸೋಳ್ ನುಡಿ ಅಂದ್ರ ಶ್ರೇಷ್ಠವಾಗಿರ್ತಕ್ಕಂತ ಅನುಭವದ ಪಾರಮಾರ್ಥದ ನುಡಿಗಳಿಗೆ ಎಲ್ಲ ಕಡೆಗೂ ಮನ್ನಣೆ ಸಿಗ್ತದೆ. ಆದ್ರಿಂದ ಅವ್ರಿಗೆಲ್ಲರಿಗೂ ತಂತಾನೆ ಎಲ್ಲವೂ ತನ್ನಿಂದನೇ ಬರ್ತಾವು. ಹೀಗೆ ಅವನು ಭಕ್ತಿ ಭಾವದಿಂದ ಎಲ್ಲರಲ್ಲಿಯೂ ಶ್ರೇಷ್ಠನೆನಿಸುವನು ಮತ್ತು ಪರೋಪಕಾರದಿಂದ ಭಾವಿಕರಲ್ಲಿ ಪರಿಶೋಭಿಸುವನು. ಆತ ಹೆಂಗಿರ್ತಾನಂದ್ರೆ ಎಲ್ಲರಿಗೂ ಪರೋಪಕಾರವನ್ನೇ ತಿಳಿಸ್ತಾನೆ. ಯಾಕಂದ್ರ ಮಹಾತ್ಮರು ಹೇಳ್ತಾರ, ತನ್ನೊಬ್ಬನ ಸುಖವನ್ನ ಬಯಸುವನು ಎಂದೂ ಸುಖವಾಗಿರಲಾರ. ಸರ್ವಜನೋ ಸುಖಿನೋ ಭವಂತು, ಎಲ್ಲರೂ ಕೂಡ ಸುಖವಾಗಿರ್ಲಿ, ಎಲ್ಲರೂ ಕೂಡ ಆನಂದವಾಗಿರ್ಲಿ ಅಂತ ಆತ ಬಯಸ್ತಾನ ಅಲ್ಲ. ಆದ್ರಿಂದ ಎಲ್ಲರ ಹೃದಯದೊಳಗ ಆತ ಉಳಿತಾನ, ಎಲ್ಲರಲ್ಲೂ ಕೂಡ ಅವ್ರ ಭಾವದೊಳಗ ಉಳ್ಕಂತಾನ. ಹೀಗೆ ಮಹಿಮನ ಕೀರ್ತನೆ ಒಪ್ಪಿಗೆಯಾದ ಮೇಲೆ
ಅದನ್ನು ಮನಪೂರ್ವಕವಾಗಿ ನಂಬಬೇಕು. ನೀವೆಲ್ಲೇ ಕೀರ್ತನ ಮಾಡ್ತೀರಿ ಅಥವಾ ಕೀರ್ತನ ಹೇಳ್ತೀರಿ ಕೇಳ್ತೀರಿ ಮಾಡ್ತೀರಿ ಅನ್ನೋದಾದ್ರ, ಅಥವಾ ನೀವ್ ಕೇಳ್ತೀರಿ ಅಂತಾನೆ ತಗೋಣ, ನಾವೆಲ್ಲರೂ ಕೀರ್ತನವನ್ನ ಕೇಳ್ತೇವೆ ಅನ್ನೋದಾದ್ರ ಆ ಯಥಾರ್ಥ ಪಾರಮಾರ್ಥ ವಿಚಾರಕ್ಕೆ ಅದೇ ಸತ್ಯ, ಅದೇ ಶ್ರುತಿ ವಾಕ್ಯ, ಅದೇ ಪರಮಾತ್ಮನ ಹೇಳಿರೋ ವಾಕ್ಯ ಅಂತ ನಂಬಬೇಕು. ಆ ಗುರುವಾಣಿ ಏನು ಬಲ್ಲಂತ ಅನುಭವಿಗಳು ಹೇಳಿರ್ತಾರಲ್ಲ, ಅದೇ ಶ್ರೇಷ್ಠ ವಾಕ್ಯ, ಅದಕ್ಕಿಂತ ಇನ್ನೊಂದು ಶ್ರೇಷ್ಠತೆ ಇಲ್ಲ ಅಂತಂದು ಮನಪೂರ್ವಕವಾಗಿ ಒಪ್ಪಬೇಕು, ಒಪ್ಪಿ ನಂಬಬೇಕು. ಸುಳ್ಳೆ ಪ್ರಪಂಚದ ಮೋಹದಿಂದ ಸೊಕ್ಕಿನಲ್ಲಿರಬಾರದು. ನಾವು ಯಾರಾದ್ರೂ ಉತ್ತಮವಾದ ವಿಚಾರಗಳನ್ನು ಹೇಳ್ತಾರೆ, ಯಥಾರ್ಥ ಪಾರಮಾರ್ಥ ವಿಚಾರಗಳನ್ನು ತಿಳಿಸ್ತಾರಂದ್ರ ನಾವು ಒಪ್ಪಿ ಅದ್ರ ಮೇಲೆ ನಂಬಿ ಅದೇ ಸತ್ಯ ಅಂತ ತಿಳಿದು ಅದಕ್ಕೆ ಶರಣ ಹೋಗ್ಬೇಕಾಗೈತಿ. ಅದನ್ನೇ ನಂಬಕಾಗ್ತತಿ. ಗುರುವೇ ನಿಮ್ಮ ಆಜ್ಞೆಯ ಮೀರಾದೆ ನಡೆದವರ ನರನು ಎನ್ನಲಬಹುದೇ ಸಾಕ್ಷಾತ್ ಪರಮಾತ್ಮನೇ ಅವನು ಅಂತ. ಹಂಗ ಗುರುವಿನ ವಾಣಿ ಏನ್ ಹೇಳ್ತತೋ ಆ ಗುರುವಿನ ವಾಣಿಯಂತೆ ಆತ ಕೇಳಿ ಅದರಂತೆ ತಾನಿದ್ದು ಆ ವಿಚಾರದಂತೆ ತಾನು ಉಳಿದ್ನಂದ್ರ ಅದಕ್ಕಿಂತ ಮಿಗಿಲಾದದ್ದು ಏನೈತಿ? ಅಂತವ್ರಿಗೆ ಶರಣ ಹೋಗಿ. ನೀವ್ ಯಾರಿಗ್ ಶರಣ ಹೋಗ್ಬೇಕು, ಎಂತ ಕೀರ್ತನ ಮಾಡೋರಿಗೆ ಶರಣ ಹೋಗ್ಬೇಕಂದ್ರ ಯಾವಾಗಲೂ ಸತ್ ವಿಚಾರಗಳನ್ನೇ ಹೇಳುವಂತ, ಸತ್ ಅಂದ್ರ ಶಾಶ್ವತವಾಗಿರ್ತಕ್ಕಂಥ ಆತ್ಮ ಸ್ವರೂಪದೇ ವಿಚಾರಗಳನ್ನ ಯಾರು ತಿಳಿಸ್ತಾರ ಅಂತವರಿಗೆ ನೀವು ಶರಣ ಹೋಗಿ. ಅಂತವರಿಗೆ ಶರಣ ಹೋಗೋದ್ರಿಂದ ಅವ್ರ ಎಲ್ಲವನ್ನ ನಮಗೆ ತಿಳಿಸ್ತಾರ. ಅವ್ರದ್ದು ಉದ್ದೇಶ ಏನಾಗಿರ್ತತಿ? ಯಾವಾಗಲೂ ಪರೋಪಕಾರವೇ ಆಗಿರ್ತತಿ. ಪರರ ಹಿತವನ್ನ ಬಯಸೋದು, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನೋದೇ ಅದ್ರ ಉದ್ದೇಶ. ಏನಂದ್ರ ತನ್ನ ಹಿತ ಇರ್ತದೆ ಅಂತ ಹೇಳ್ತಾರ ಮಹಾತ್ಮರು. ನೀನ್ ಇನ್ನೊಬ್ರಿಗೆ ಏನಾರ ಒಳ್ಳೇದ್ ಮಾಡ್ತೀಯ ಅಂದ್ರೆ ಯಾಕ? ನಿನ್ನ ಶ್ರೇಯಸ್ಸಿಗೋಸ್ಕರ, ನಿನ್ನ ಅನುಕೂಲಕ್ಕೋಸ್ಕರ, ನಿನ್ನ ಸುಖಕ್ಕ, ನಿನ್ನ ಇದಕ್ಕಾಗಿ ನೀನ್ ಮಾಡ್ತದಿ ಅಂತ ಅರ್ಥ. ಯಾಕಂದ್ರ ನೀನು ಬೇರೆಯವ್ರಿಗೆ ಏನಾರ ಮಾಡಿದೆ ಅಂದ್ರ ಅದು ಎಂದೆಂದಿಗೂ ವ್ಯರ್ಥ ಆಗೋದಿಲ್ಲ, ಅದು ಫಲ ಕೊಟ್ಟೇ ಕೊಡ್ತದೆ. ಆ ಜನರನ್ನೇ ಜನಾರ್ದನ ಸೇವೆ ಅಂತ ತಿಳಿದು ಮಾಡಿದೆ ಅಂದ್ರ, ಆ ಪುಣ್ಯ ಕಾರ್ಯಗಳನ್ನ ನೀನು ಮಾಡಿದಿ ಅಂದ್ರ ಭೂಮಿಯೊಳಗಿದ್ದ ಬೀಜ ಎಂದಿಗಾದ್ರೂ ಒಂದ್ ದಿವಸ ಮಳೆ ಬಂದಾಗ ಹುಟ್ಟಿ ದೊಡ್ಡದಾಗಿ ಹೆಂಗ ಫಲ ಕೊಡ್ತತೋ ಹಂಗ ಸ್ವರೂಪ ವಿಚಾರವಾದ ಪಾರಮಾರ್ಥದ ವಿಚಾರಗಳನ್ನ ನೀನ್ ತಿಳಿಸಿ ಮಾಡ್ತಿ ಅನ್ನೋದಾದ್ರ ನಿನಗದು ಎಂದಿಗಾದ್ರೂ ಒಂದು ದಿನ ಫಲ ಕೊಟ್ಟೇ ಕೊಡ್ತತಿ. ಅದರಲ್ಲಿ ಅನುಮಾನನೇ ಬೇಡ ಅಂತ. ಇದೇನು ವಿಚಾರವನ್ನು ಭಗವದ್ಗೀತೆ ಕೂಡ ಅರ್ಜುನನಿಗೆ ಶ್ರೀಕೃಷ್ಣ ಅದನ್ನ ಹೇಳ್ತಾರ. ಅಧ್ಯಾತ್ಮ ಸಾಧನೆಯ ಮಾಡುವ ಸಮಯದಲ್ಲಿ ಅಕಾಲಿಕ ಮರಣನಾದ್ರೆ ಮುಂದೆ ಅವನ ಗತಿ ಏನು ಅಂತ ಪ್ರಶ್ನೆಗೆ ಅವ್ರು ಹೇಳ್ತಾರ, ಆತನ ಆಧ್ಯಾತ್ಮಿಕ ಸಾಧನೆ ಎಲ್ಲಿವರೆಗೂ ನಡೆದಿರ್ತತೋ, ಎಲ್ಲಿಗೆ ನಿಂತಿರ್ತತೋ ಅಲ್ಲಿಂದನೇ ಪುನಃ ಪ್ರಾಪ್ತಿ ಆಗ್ತದೆ. ಈ ಜೀವದೊಳಗೆ ಗಳಿಸಿರ್ತಕ್ಕಂಥ ದನಕನಕಾದಿಗಳು ಇದೇ ಜನ್ಮಕ್ಕೆ ಕಡಿಯಾಗಬಹುದು. ಆದ್ರೆ ಈ ಜ್ಞಾನದ ಸಾಧನೆಯೊಳಗ, ಆಧ್ಯಾತ್ಮ ಸಾಧನೆ ಒಳಗೆ ನೀನು ಸಾಧನೆ ಮಾಡಿದೆ ಅಂದ್ರ ಅದು ಎಲ್ಲಿ ನಿಂತಿರ್ತತೋ ಅಲ್ಲಿಂದನೇ ಅದು ಬಂದು ಪ್ರಾರಂಭ ಆಗ್ತದೆ. ಆದ್ರಿಂದ ಅಂತ ಮಹಾತ್ಮರ ವಾಕ್ಯಗಳನ್ನ ನಂಬಬೇಕು. ಗುರುವೇ ನಿಮ್ಮ ಆಜ್ಞೆಯ ಮೀರಾದೆ ನಡೆದವರ ನರನ ಎನ್ನಲಬಹುದೇ ಸಾಕ್ಷಾತ್ ಪರಮಾತ್ಮನೇ ಅವರಂದ್ರ ಯಾರು ಗುರುವಾಣಿಯಂತೆ ಗುರು ಹೇಳಿದಂತೆ ಅದನ್ನ ಸತ್ಯವಾಗಿ ಒಮ್ಮಿರ್ತಾರಲ್ಲ ಅವರು ಆ ಸ್ವರೂಪನ ಆಗ್ತಾರ. ನಾವು ಅದನ್ನ ನಂಬದೆ ಒಪ್ಪದೆ ನೆಚ್ಚದೆ ಸುಮ್ನೆ ಅದ್ನ ಹೀಯಾಳಿಸ್ಕೊಂತ ಗೊಂದಲ ಮಾಡ್ಕೊಂತ ಅದ್ ಹಂಗಲ್ಲಿ ಹೇಳೋದು ಹಿಂಗಲ್ಲಿ ಹೇಳೋದು ಅಂತ ಅದ್ರ ಭಿನ್ನ ಭಿನ್ನ ಭಾವನೆ ಮಾಡ್ಕೊಂತ ಅಹಂಕಾರದ ಸೊಕ್ಕಿನಲ್ಲಿ ಬೀಳಬಾರದು. ನಾವ್ ಇನ್ನೊಂದು ಜರಿತೇವೆ ಅಂತಂದ್ರ ಅರ್ಥ ಹಂಗಾರ ನೀನು ಶ್ರೇಷ್ಠದಿ ಅದು ಕನಿಷ್ಠ ಐತಿ ಅಂತ ಅರ್ಥ ಆಗ್ತದ. ನೀನ್ ಸಗುಣ ಸಗುಣ ಅಂತ ಹೇಳ್ತಿ ಅಂದ್ರ ಹಂಗಾರ ನಿರ್ಗುಣ ಒಂದ್ ಐತಿ ಅಂತ. ಅಂದ್ರ ನಿನ್ನ ಆಲೋಚನೆಗಳೇ ಹಂಗ ಬಂದ್ ಇದಾಗ್ತವ. ಆದ್ರಿಂದ ಇಂಥ ಸತ್ ಕೀರ್ತನೆಯನ್ನ ನೀನ್ ಕೇಳು, ಇಂಥ ಸೊಕ್ಕಿನಲ್ಲಿ ಬೀಳಬೇಡ. ಆದ್ರೆ ಎಷ್ಟೋ ಜನರು ನಾ ನೆನ್ನುತ್ತಿರುವರು. ಆದ್ರೆ ಎಷ್ಟೋ ಜನಗಳು ತಿಳಿದವರಂತವರಾಗಿ ತಿಳಿತೇವಂತರಾಗಿ ಹೊರಗ ಸಮಾಜದೊಳಗ ಆದರ್ಶ ವ್ಯಕ್ತಿಗಳಾಗಿದ್ರು ಕೂಡ ಬರೀ ನಾನು 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 ಅನ್ನೋದನ್ನ ಅನ್ನೋ ಅಜ್ಞಾನದೊಳಗ ಯಾವ ನಾನು
ದೇಹವೇ ನಾನಿದ್ದೇನೆ, ಜೀವನೇ ನಾನಿದ್ದೇನೆಂಬ ಅಜ್ಞಾನದೊಳಗ ಎಲ್ಲರೂ ಬಿದ್ದು ಬಿದ್ದು ಹೋಗ್ತಾರ. ನೋಡಿ 26-35 ಕೀರ್ತನದಲ್ಲಿ ಒಬ್ಬರಿಗೊಬ್ಬರು ಹತ್ತಿ ಕುಳಿತಾಗ ಜಾಗ ಸಾಲದುದಾದರೂ ಹಾಗೇ ಜನರು ಓಡಿ ಓಡಿ ಬರುತ್ತಿರುವರು. ಅವ್ರಿಗೇನು ಬರ್ರಿ ಬರ್ರಿ ಎನ್ನುವುದು ಬೇಕಾಗಿಲ್ಲ. ಅಂದ್ರ ಯಾರಾದ್ರೂ ಮಹಾತ್ಮರು ಆ ಪೂರ್ಣವಾದ ಸ್ವರೂಪದ ವಿಚಾರವನ್ನ ತಿಳಿಸ್ತಾರಂದ್ರ ಅಲ್ಲಿ ಕೇಳುಗರಿಗೆ ಕುಂದ್ರಕ್ ಜಾಗ ಇಲ್ಲಿದ್ರು ಒಬ್ಬರ ಮೇಲೆ ಒಬ್ರು ಕುಂತಾಗ್ಲಿ ಎಲ್ಲಾದ್ರೂ ನಿಂತಾಗ್ಲಿ ಅದನ್ನ ಕೇಳ್ತಾರ. ಅದನ್ನ ಕೇಳಕ ಓಡೋಡಿ ಬರ್ತಾರ. ರಸಭರಿತ ರಾಗ ರಂಗದ ಆನಂದದಿಂದ ಅಂತಃಕರಣವು ಪ್ರೇಮ ಮಗ್ನವಾಗಲು ರತ್ನ ಪರೀಕ್ಷಕರು ರತ್ನದ ಹಿಂದೆ ಓಡುವಂತಾಗುವುದು. ಯಾಕೆ ಜನಗಳು ಅಂತವ್ರ ಹಿಂದೆ ಬರ್ತಾರಂದ್ರ ಯಾವಾಗ್ಲೂ ಆ ಸ್ವರೂಪ ವಿಚಾರವನ್ನು ತಿಳಿಸ್ತಾರ. ಆ ಅಂತ ವಿಚಾರಗಳನ್ನು ಕೇಳುವುದರಿಂದ ತಿಳಿಯೋದ್ರಿಂದ ನಮ್ಮ ಅಂತರಂಗದೊಳಗಿನ ಈ ದೇಹವೇ ನಾನೆಂಬ ವಾಸನೆಗಳು ಕ್ಷಯವಾಗಿ ಆ ಸ್ವಸ್ವರೂಪದ ಆನಂದ ಅವ್ರ ಒಳಗ ಅಂದ್ರ ಕೇಳುಗರ ಹೃದಯದೊಳಗ ಅದು ಮೂಡ್ತು, ಆನಂದ ಐತಿ, ಸತ್ಯ ಐತಿ ಅನ್ನೋದಾದ್ರ ಅವ್ರೊಟ್ಟಿಗೆ ಅವರೇ ಬರ್ತಾರೆ. ಅಲ್ಲಿ ಅವರು ಅಂತಃಕರಣ ಶುದ್ಧ ಆಗ್ತದ. ಅಂದ್ರೆ ಅಂತಃಕರಣ ಶುದ್ಧ ಅಂದ್ರೆ ಈ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ಕೇಳಕ್ ಯಾರ ಅರ್ಹತೆ ಐತಲ್ಲ ಅದೇ ಅಂತಃಕರಣ ಶುದ್ಧ. ಪರಮಾತ್ಮನೊಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತ ಯಾರು ತಿಳಿತಾರಲ್ಲ ಅದನ್ನೇ ಶುದ್ಧ ಅಂತಃಕರಣ ಅಂತ ಹೇಳ್ತಾರ. ಆ ರೀತಿ ತಿಳಿದಂತವ್ರು ರತ್ನ ಪರೀಕ್ಷಕರು ರತ್ನದ ಹಿಂದೆ ಓಡುವಂತೆ. ಅಂದ್ರ ರತ್ನ ಪರೀಕ್ಷೆ ಮಾಡ್ತಾರಂದ್ರ ಆ ರತ್ನದಿಂದ ಅದ್ರ ಹಿಂದೆನೆ ಹೋಗ್ತಾರ. ಹಂಗ ರತ್ನ ಪರೀಕ್ಷಕರು ರತ್ನದ ಹಿಂದೆ ಓಡುವಂತಾಗುವುದು. ಹರಿದಾಸನ ಕಣ್ಣವೆಗಳು ಪ್ರೇಮಾಶ್ರುವಿನಿಂದ ತೊಯ್ದು ಮುಚ್ಚುತ್ತಾ ತೆರೆಯುತ್ತಾ ಅವನ ಮನವು ಲಕಲಕ ಹೊಳೆಯುತ್ತದೆ. ಎಷ್ಟು ದಟ್ಟಣೆಯಾದರೂ ಜನರು ಅಲ್ಲಲ್ಲಿಯೇ ಹುಡುಕು ಹೊಡೆದು ಪ್ರೀತಿಯಿಂದ ಕೇಳುವರು. ಯಾರಿಂತ ಸ್ವಸ್ವರೂಪದ ವಿಚಾರಗಳನ್ನ ತಿಳಿತಾರಲ್ಲ ಅಂತವ್ರಿಗೆ ಹೇಳೋರಿಗೂ ಕೂಡ ಕಣ್ಣೊಳಗ ಪ್ರೇಮಾಶ್ರುವಿನಿಂದ ಅಂದ್ರ ಆನಂದ ಬಾಷ್ಪಗಳು ಅವ್ರ ಕಣ್ಣಿನಿಂದ ಅಂತಾನೆ ನೀರರಿತವೋ. ಅವ್ರ ಏನ್ ಹರಿದಾಸನ ಅಂದ್ರ ಆ ಪರಮಾತ್ಮನ. ನಾವು ಯಾಕೆ ದಾಸರು ಕನಕದಾಸರು ಪುರಂದರದಾಸರು ಅಂತ ಏನು ಮಹಾರಾಷ್ಟ್ರದೊಳಗೆ ಜಗನ್ನಾಥ ದಾಸರು ಅಂತ ಯಾಕೆ ಹೇಳ್ತಾರಂದ್ರ ಇವರು ಜಗತ್ತಿಗೆ ದಾಸರಾಗಿಲ್ಲ. ತನ್ನ ಸ್ವಸ್ವರೂಪದ ಆತ್ಮ ಸ್ವರೂಪವೇ ನಾನಿದ್ದೇನೆ ಅನ್ನೋದಕ್ಕೆ ದಾಸರಾಗಿದ್ದಾರೆ. ದಾಸರು ನಾವು ಹರಿದಾಸರು ಅಂತ ಒಂದ್ ತತ್ವ ಹೇಳ್ತತೆ. ಕಾಸು ಕೌಡೆ ಕಾಲಿಲ್ಲೊದ್ದು ಈಶನನ್ನ ಒಲಿಸಿಕೊಂಡ ದಾಸರು ಹರಿದಾಸರು ನಾವಂತ. ಹಂಗ ಆ ತಿಳಿಸುವಂತ ಅಂದ್ರೆ ಕೀರ್ತನ ಮಾಡುವಂತವರೊಳಗ ಹರಿದಾಸನ ಕಣ್ಣವೆಗಳು ಪ್ರೇಮಾಶ್ರವಿನಿಂದ ತೊಯ್ದು ಮುಚ್ಚುತ್ತ ಅಂದ್ರ ಆನಂದ ಬಾಷ್ಪದಿಂದ ಅವನ ಕಣ್ಣೊಳಗ ನೀರು ಬರ್ತಾ ಹೋಗ್ತಾ ಅವನ ಮನವು ಲಕಲಕ ಒಳೆಯೋ ಹಚ್ಚಿದರೆ ಎಷ್ಟು ದಟ್ಟಣೆಯಾದರೂ ಜನರು ಅಲ್ಲೇ ಡುಕ್ಕ ಹೊಡೆದು ಪ್ರೀತಿಯಿಂದ ಕೇಳುವರು. ಅವನ ಮನಸ್ಸು ಯಾವಾಗ್ಲೂ ಕಲಕಲ ಅಂತ ಹೊಳಿತಿರ್ಬೇಕು, ನಿಗಿ ಅಂತ ಮಿಂಚುತ್ತಿರ್ಬೇಕು. ಯಾವುದರಿಂದ? ಜ್ಞಾನದ ಕಳೆಯಿಂದ, ಜ್ಞಾನದ ವಿಚಾರಗಳಿಂದ. ಹಂಗಿದ್ದಂದ್ರ ಆತನ ಕೀರ್ತನ ಆತನ ವಿಚಾರ ಕೇಳಕ ಎಲ್ಲರ ಜನ ನೆರೆದಿರ್ತಾರ ಅಂದ್ರೆ ಕೂಡಿರ್ತಾರ. ಈ ಸದ್ಯದಾಗ ಇತ್ತೀಚೆಗೆ ಸಿದ್ದೇಶ್ವರ ಅಪ್ಪಾಜಿಯವರು ಏನ್ ಅವ್ರು ಇರೋವರೆಗೆ ಅವ್ರು ಪ್ರವಚನಗಳು ನಡೆಸಿದ್ರಲ್ಲ, ಅವ್ರು 1 ತಿಂಗಳು ನಡೆಸಿದ್ರು ಕೂಡ 1 ತಿಂಗಳದ ದಿನ ಜನ ಅಷ್ಟೇ ಜನ ಸೇರಿರ್ತಿದ್ರು, ಕೂಡಿರ್ತಿದ್ರು. ಈಗಿನವ್ರು ಬರೀ ಇಲ್ಲೆಲ್ಲರ ಕೆಲವು ಕಾರ್ಯಕ್ರಮದೊಳಗ 1 ದಿನ ಮಾಡ್ತಾರಂದ್ರು ಕೂಡ ಅಷ್ಟು ಜನ ಸೇರೋದಿಲ್ಲ. ಅಷ್ಟು ಜನ ಸೇರಿರ್ತಿದ್ರು. ಯಾಕ ಅವ್ರದಕ್ಕ ಅಷ್ಟು ಜನ ಸೇರ್ತಿದ್ರು ಅಂದ್ರ ಆ ನುಡಿ, ಆ ನಯ, ಆ ಪ್ರೇಮ ಅದು ಎಲ್ಲರಿಗೂ ಸಮತ್ವದ ಭಾವ ಅದೇನಿದಿತ್ತಲ್ಲ ಅದೇ ಎಲ್ಲರನ್ನ ಅಲ್ಲಿ ಕರ್ಕೊಂಬಂದು ಕುಂದ್ರಸಂಗ್ ಮಾಡುತ್ತ. ಅವ್ರದಕ್ಕೆ ಕಿಸೆ, ಜೇಬಿಲ್ಲದ ಅಂಗಿ, ಸಹಜವಾದ ನಿರೂಪಣೆ, ಸಹಜವಾದ ಇರುವಿಕೆ ಏನೈತಲ್ಲ ಅದಕ್ಕೆಲ್ಲರೂ ಜನ ಬಂದ್ ಸೇರ್ತದ್ರು. ಇಲ್ಲಿ ಕೀರ್ತನೆ ಮಾಡುವಂತವ್ರು ಅಂದ್ರೆ ಜ್ಞಾನವನ್ನ ತಿಳಿಸುವಂತರು ಆ ರೀತಿಯ ಸತ್ಯ ಸಹಜ ರೂಪದೊಳಗಿದ್ರಂದ್ರ ಜನ ತಂತಾನೆ ಅಲ್ಲಿ ಬಂದು ಕೇಳ್ತಾರ.
ಮತ್ತೇನೆಂದರೆ ಅವನು ಕೀರ್ತನದಲ್ಲಿ ವ್ಯರ್ಥ ಶಬ್ದಗಳನ್ನು ಉಚ್ಚರಿಸನು. ಅವನು ಕೀರ್ತನ ಮಾಡ್ಬೇಕಾರ ಅನವಶ್ಯಕವಾದ ಮಾತುಗಳನ್ನ ಬಳಕೆ ಮಾಡೋದಿಲ್ಲ. ಯಾರು ಆ ಸತ್ಯ ಸ್ವರೂಪವನ್ನು ತಿಳಿದಿರ್ತಕ್ಕಂಥ ಪರಮಾರ್ಥ ಜ್ಞಾನಿ, ಅವನು ಕೇವಲ ಪರಮಾರ್ಥ ವಿಚಾರಗಳನ್ನೇ ಬಳಕೆ ಮಾಡ್ತಾನಂತ ಹೊರಗಿನ ಯಾವುದೇ ವಿಷಯಗಳನ್ನ ಬಳಕೆ ಮಾಡೋದಿಲ್ಲ. ಯಾಕಂದ್ರ ಆ ಜನ ಅಂತಃಕರಣದಲ್ಲಿ ಕೊಟ್ಟಿ ವಾಸನೆ ಇಡನು. ಅವನು ಜನಗಳ ಅಂತಃಕರಣದೊಳಗ ಇಂಥ ಕೊಳಕು ವಿಷಯ ವಾಸನೆಗಳನ್ನ ಆತ ತುಂಬೋದಿಲ್ಲ. ಮತ್ತಿಲ್ಲಿ ಕೊಳಕು ವಿಷಯಗಳು ಯಾವಂದ್ರ, ನೀನು ದೇಹದಿ, ನೀನು ದೊಡ್ಡ ಪಾಪಿ ಅದಿ, ಇಂತಿಂತ ದೊಡ್ಡ ದೊಡ್ಡ ಪಾಪಗಳನ್ನ ನೀನು ಮಾಡಿದಿ ಅಂತ ಹಿಂಗ್ ಏನ್ ಹೇಳ್ತಾರಲ್ಲ, ಇವರ ದೊಡ್ಡ ಪಾಪಿಗಳು. ಮತ್ ಇವರ ದೊಡ್ಡ ಪಾಪಿಗಳ ಬಾಯಿಂದ ಎಂತ ಮಾತುಗಳು ಬರ್ತಾವಂದ್ರ ಈ ಪಾಪಿಗಳೇನೋ ಮಾತೇ ಬರ್ತಾವ. ಅವನು ಕರ್ಮಾಗ್ನಿ ಒಳಗ ಬಿದ್ದು ಒದ್ದಾಡ್ತಾನಂದ್ರ ಅವನ ಬಾಯಿಗೆ ಬರೋ ಮಾತೆಂತವು ಆ ಕರ್ಮಾಗ್ನಿ ಮಾತುಗಳೇ. ಆದ್ರೆ ಸತ್ಕೀರ್ತಿಯ ಅಂದ್ರ ಆ ಉತ್ತಮವಾದ ಕೀರ್ತನೆ ಮಾಡುವಂತವನ ಬಾಯಿಯೊಳಗೆ ಏನ್ ಬರ್ತಾವು, ಮಾರತೊಮ್ಮೆಯಾಗ್ಲಿ ನೀನ್ ಪಾಪದಿ, ನೀನ್ ಕರ್ಮದಿ, ನೀನ್ ಹಂಗದಿ, ನೀನ್ ಹಿಂಗದಿ ಅಂತ ಏನು ಹೇಳೋದಿಲ್ಲ. ಮತ್ತೆ ಏನ್ ಹೇಳ್ತಾನ ಅಂತ ಅಂದ್ರ, ಕೇವಲ ನೀನು ಅರುಳು ಸ್ವರೂಪದಿ, ನೀನು ಬ್ರಹ್ಮ ಸ್ವರೂಪದಿ, ಪರಮಾತ್ಮ ಸ್ವರೂಪ ನೀನದಿ ಅಂತ ಹೇಳ್ತಾನೆ. ಹಿಂಗ ನಿನಗೆ ಕರ್ಮ ಐತಿ, ನೀನ್ ಅದನ್ ಮಾಡಿ ಇದನ್ ಮಾಡಂತ ಕರ್ಮ ಬೋಧನೆ ಮಾಡೋರ್ ಗುರುಗಳೇ ಅಲ್ಲ ಅಂತ ಹೇಳ್ತಾನೆ. ಯಾಕಂದ್ರ ಕರ್ಮದಿಂದ ಬಿಡುಗಡೆ ಮಾಡಿಸ್ಬೇಕಾಗಿರೋ ಕರ್ತವ್ಯ ಐತ ವಿನ ಪುನಃ ಕರ್ಮಕ್ಕೆ ತಿರುಗಿಸೋದಿಲ್ಲ. ಯಾಕಂದ್ರೆ ಮುಕ್ತರಾಗ್ಬೇಕಂದ್ರೆ ಕರ್ಮಗಳು ಬೇಕಾಗಿಲ್ಲ, ಜ್ಞಾನ ಬೇಕಾಗಿದೆ, ತಿಳಿವು ಬೇಕಾಗಿದೆ, ವಿಚಾರ ಬೇಕಾಗಿದೆ. ಆ ರೀತಿ ಇರ್ಬೇಕಾಗ್ತದ. ನಿಜವಾದ ಗುರುವಾಗಿರ್ತಕ್ಕಂಥವ್ನ ಅದನ್ನ ಪೂರ್ವ ಪಕ್ಷದಿಂದ ಅಂದ್ರ ಹಿಂದಿನ ಹಂತದಿಂದ ಅಂದ್ರ ದೇಹವೇ ನಾನಿದ್ದೇನೆಂಬ ಭಾವದಿಂದ ಆತ್ಮನೇ ನಾನಿದ್ದೇನೆಂಬ ಭಾವಕ್ಕ ಕರೆದುಕೊಂಡು ಹೋಗುವುದೇ ಆತ ಉತ್ತಮ ಕೀರ್ತನಕಾರನ ಲಕ್ಷಣ ಆಗೈತಿ. ಆ ಮಹಿಮನ ಸಾರಾಸಾರ ವಿವೇಕದ ಕಲಿಸುವಿಕೆಯು ಹಾಗೂ ಸರ್ವಸನ್ನಾದ ಸಂಗೀತವು ಸಜ್ಜನರಿಗೆ ಪ್ರಿಯವೆನಿಸುತ್ತದೆ. ಅಂದ್ರ ಅದು ಉತ್ತಮವಾದ ಕೀರ್ತನಕಾರಕ ಏನ್ ಹೇಳ್ತಾನಂದ್ರ, ಅವನು ಯಾವಾಗ್ಲೂ ವಿವೇಕವನ್ನ ಕಲಿಸ್ತಾನ. ನೋಡಪ್ಪ, ನೀನು ಅಜ್ಞಾನದೊಳಗ ಬಿದ್ದಿದಿ ಕಣಪ್ಪ, ಇದೇ ಸತ್ಯ ಸತ್ಯ ಅಂತ ತಿಳಿದಿದಿ, ಇದೆಂದೆಂದಿಗೂ ಸತ್ಯ ಆಗಕ್ ಸಾಧ್ಯವೇ ಇಲ್ಲ. ಯಾಕಂದ್ರ ಅವೆಲ್ಲವೂ ಜಡ ವಸ್ತುಗಳದವು. ಆ ಸತ್ಯ ಸ್ವರೂಪ ಇರ್ತಕ್ಕಂಥವನು ನೀನಾದಿ, ಅದೇ ನಾನಂತ ತಿಳಿದು ಬಿಡಪ್ಪ ಅಂತ ಆತ ಸಂಗೀತದ ಮುಖಾಂತರ ಆಗ್ಲಿ, ಆತ ತನ್ನ ಅನುಭವದ ನುಡಿಗಳ ಮುಖಾಂತರವಾಗ್ಲಿ ಆತೆಲ್ಲದು ತಿಳಿಸ್ತಾನ. ಆ ರೀತಿ ಎಲ್ಲ ತಿಳಿಯೋದ್ರಿಂದ ಅಂದ್ರೆ ಆ ಪರಮ ಸತ್ಯದ ವಿಚಾರ ತಿಳಿಯೋದ್ರಿಂದ ಈ ಕೊಟ್ಟಿ ವಿಚಾರಗಳು ಅಂದ್ರ ವಿಷಯ ವಾಸನೆಗಳು ಎಲ್ಲವೂ ಕೂಡ ನಾಶವಾಗಿ ಹೋಗ್ತವ. ಒಳ್ಳೆ ಜಾಣತನದಿಂದ ಶೋಧಿಸಿದರೂ ನೆಲೆ ಹತ್ತದ ಹಾಗೂ ವೇದ ಶಾಸ್ತ್ರಗಳು ಸಹ ಬೋಧಿಸಲರಿಯದ ವಿಷಯವನ್ನು ಅವನು ಗಿಳಿ ಕೋಗಿಲಿ ಅಂತ ಶಬ್ದಗಳೇನು ವಿವರಿಸದೆ ಬಿಡವು. ನೀನ್ ವೇದಶಾಸ್ತ್ರ ಪುರಾಣಗಳಿಗೂ ತಿಳಿಸಲಾರದಂತ ಈ ಪರಮಾರ್ಥ ವಿಚಾರವನ್ನ ಅದರ ಅನುಭವಿಯಾಗಿರ್ತಕ್ಕಂಥ ಜ್ಞಾನಿಯು ಅವನ ಕೋಗಿಲೆಯಂತ ಶಬ್ದಗಳಂದ್ರ ನಯವಾದ, ಮೃದುವಾದ, ಸೌಮ್ಯವಾದ ನುಡಿಗಳಿಂದ ಅವನಿಗೆ ಆ ಸ್ವರೂಪ ವಿಚಾರವನ್ನೇ ತಿಳಿಸ್ತದ. ಆದರೆ ಹರ್ಷದಿಂದ ಬರೀ ನಕ್ಕು ನಕ್ಕು ಆಹಾ ಓಹೋ ದಲ್ಲಿಯೇ ಮೈ ಮರೆಯುವನಿಗೆ ಮಾತ್ರ ಈ ಪರದ ಹಿತವು ಕೈಗೂಡದು. ಏನಾರ ಮಹಾತ್ಮರು ಹೇಳಕ್ಕಾರ ಕೇಳ್ತಿದ್ದಂಗ್ಲೆ, ಅದನ್ನೇ ನುಡಿ ಮುಗಿಸಿದ್ದಂಗ್ಲೆ ಆಹಾ ಎಂತ ಮಾತು ಹೇಳಿದ್ರು ನೋಡು, ಎಷ್ಟ್ ಚೆನ್ನಾಗಿ ಹೇಳಿದ್ರು ನೋಡು, ಹಂಗ್ ನೋಡಿದ್ರಂತ ನುಡಿ ಮುಗಿತಿದ್ದಂಗ್ಲ ಆತ ಹೇಳ್ತದನಂದ್ರ ಇವನ್ನೆಲ್ಲ ಇರುವಂತ ಸಂಗೀತ ಕೇಳಿದಂಗ್ ಕೇಳ್ತಾನ. ಪಾರಮಾರ್ಥವನ್ನ ಸಂಗೀತ ಕೇಳ್ದಂಗ್ ಕೇಳೋರ್ಗೆ ಹೇಳೋದಲ್ಲ. ಮತ್ ಏನ್ ಮಾಡ್ಬೇಕ್ರಿ, ಅವ್ರು ಚಲೋ ಹೇಳಿದ್ಮೇಲೆ ಚೆನ್ನಾಗೈತಿ ಅನ್ಲಾರ್ದ ಇನ್ನೇನ್ ಹೇಳ್ಬೇಕ್ರಿ ಅಂದ್ರ ಅದು ಹೃದಯದೊಳಗ ಆನಂದ ಆಗ್ಬೇಕು. ಆ ಅರಿವಿನೊಳಗೆ ಎಂತ ಸ್ವಸ್ವರೂಪ ವಿಚಾರವನ್ನ ತಿಳಿಸಿದ್ರಪ್ಪ ಅನ್ನಂಗ ತನ್ನ ಹೃದಯವನ್ನ ಮುಟ್ಟಂಗ ಆಗ್ಬೇಕು. ಅಂತ ನುಡಿಗಳನ್ನ ತಿಳಿಸ್ಬೇಕಾಗ್ತದ. ಇನ್ನ ನಾವು ಕೇಳಿದ ಕೂಡ್ಲೆ ಇದು ಹಂಗಾತು ಹಿಂಗಾತು, ಉಣದೆ ಮೈ ಮುರದೆ ಒದ್ದಾಡದೆ ಒಳ್ಳಾಡದೆ ಅಂದ್ರ ಇದು ಕೇಳೋ ಲಕ್ಷಣನೇ ಅಲ್ಲ. ಇಂಥವ್ರ ಜ್ಞಾನನ ಒಲಿಯೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಆಹಾ ಓಹೋ ಎಂದು ನಕ್ಕು ಮೈ ಮರೆಯುವನಿಗೆ ಮಾತ್ರ ಪರದ ಹಿತವು ಕೈಗೂಡದು. ಪರ ಅಂದ್ರ ಆ
ಅಖಂಡ ಸ್ವರೂಪವಾಗಿರ್ತಕ್ಕಂತ ಪರಬ್ರಹ್ಮದ ವಿಚಾರ ಇವ್ನಿಗೆ ಕೇಳೋದಿಲ್ಲ. ಯಾರಾದ್ರೂ ಇಂಥ ವಿಚಾರವನ್ನು ಹೇಳ್ತಾರಂದ್ರ ಕೇವಲ ಶಾಂತತೆಯಿಂದ ಗಂಭೀರದಿಂದ ಕೇಳಿದಾಗಿದೆ ವಿಚಾರ ತಿಳಿತದ ವಿನಃ ನೀನ್ ಹೇಳಕ್ಕಾರ ಇಲ್ಲಿ ಸಿನಿಮಾದಾಗ ಹಾಡು ಅವ್ರಿವ್ರು ಕುಣಿಬೇಕಾರ ಇವನ್ ಇಲ್ಲೇ ಮೈ ಕಾಲ್ ಕುಣಿಸ್ತೆ ಅಂದ್ರ ಇವನ ಸಂಗೀತಕ್ ಮಾರಾದ್ನ ವಿನಃ ಕೇವಲ ಮನಕ್ ಮಾರು ಹೋದನೆ ವಿನಃ ಪೂರ್ಣ ವಿಚಾರಕ್ಕೆ ಮಾರು ಹೋಗಿಲ್ಲ ಅಂತ ಅರ್ಥ. ಇದನ್ನ ಆ ಸ್ವರೂಪ ವಿಚಾರವನ್ನು ಕೇಳಿ ಆನಂದದೊಳಗ ತನ್ನ ಸ್ವಾನಂದ ಅನುಭವದೊಳಗಿರುವುದೇ ಇರ್ತಕ್ಕಂಥದ್ದೇ ಶ್ರೇಷ್ಠ ಅಂತ ಹೇಳ್ತದ. ಒಟ್ಟಾರೆ ಇದರ ನುಡಿ ಏನ್ ಹೇಳ್ತದೆ ಈ ಅಧ್ಯಾಯದ ಸಾರ, ಆ ಲಕ್ಷ್ಯ ವಸ್ತುವನ್ನು ಲಕ್ಷಿಸುವುದಕ್ಕಾಗಿ, ಆ ಲಕ್ಷ್ಯ ಅಂದ್ರ ಅಖಂಡ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವನ್ನ ತಿಳಿಸುವುದಕ್ಕಾಗಿ ಈ ವಿಚಾರಗಳನ್ನ ಕೀರ್ತನೆಗಳನ್ನ ನಿಜವಾಗಿ ನೋಡುವ ಕಣ್ಣಾದ ಜ್ಞಾನವನ್ನು ಲಕ್ಷ್ಯಕ್ಕೆ ತರುವನು. ಇಲ್ಲಿ ನೋಡಂದ್ರ ಈ ಹೊರಗಿನ ಕಣ್ಣಿನಿಂದ ಮನಸ್ಸಿನಿಂದ ನೋಡೋದಲ್ಲ, ಆ ಸ್ವರೂಪದ ವಿಚಾರದಿಂದ, ಆನಂದ ಸ್ವರೂಪದ ತಾನು ಪರಮಾತ್ಮ ಸ್ವರೂಪನೇನೆಂಬ ವಿಚಾರದಿಂದ ನೋಡುವುದು. ಅದೇ ಕಣ್ಣು ಜ್ಞಾನದ ಕಣ್ಣಿನಿಂದ ನೋಡುವಂತ ಹಾಗೂ ವಿಹಂಗಮ ಮಾರ್ಗದಿಂದ ಶೂನ್ಯವನ್ನು ಸಹ ಉಲ್ಲಂಘಿಸಿ ಆ ಲಕ್ಷ್ಯಕ್ಕೆ ಮುಟ್ಟುವುದು. ನೀನೇನಿಲ್ಲಿ ವಿಹಂಗಮ ಮಾರ್ಗ ಅಥವಾ ಪಿಪಿಲಿಕ ಮಾರ್ಗ ಅಂತ ಹೇಳ್ತಾರಲ್ಲ, ಈ ಯಥಾರ್ಥ ಜ್ಞಾನವನ್ನು ನೀನು ತಿಳಿತಾ ಹೋದೆ ಅಂದ್ರ ಇವೆರಡು ಮಾರ್ಗಿನ ನೀನು ಹೋಗ ಅಂತೇನೋ ಹೇಳ್ತಾವೋ, ನೀನ್ ಹೋಗನಲ್ಲ ಬರನಲ್ಲ ಇರನ ನದಿ ಅನ್ನೋ ವಿಚಾರವನ್ನ ಕೀರ್ತನದೊಳಗ ತಿಳಿಬೇಕಾಗೈತಿ ಅನ್ನೋ ವಿಚಾರವನ್ನ ಇಲ್ಲಿವರೆಗೂ ಕೀರ್ತನದ ವಿಚಾರವನ್ನ ಇಲ್ಲಿವರೆಗೆ ತಿಳಿಸಿದ್ರಪ್ಪಾಜಿ. ಇತಿ ಶ್ರೀ ದಾಸಬೋಧ ಸಂವಾದ ಚತುರ್ದಶ ದಶಕ ಕೀರ್ತನ ಲಕ್ಷಣ ನಿರೂಪಣ ನಾಮ ಚತುರ್ಥಾಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯ್ತರಪ್ಪಾಜಿ. ನಾಳೆಯ ವಿಷಯ ಹರಿಕಥಾ ಲಕ್ಷಣ ಅಂತ ಐತಿ. ಮತ್ತೆ ನಾಳೆ